ಮೂರ್ತಿಗೆ ಅವಮಾನ ಮಾಡಿದ CS ನಾಡಗೌಡನಿಗೆ ಧಿಕ್ಕಾರ ಧಿಕ್ಕಾರ. ದಲಿತ ನಾಯಕರನ್ನು ಬಂಧಿಸಿದ CS ನಾಡಗೌಡನಿಗೆ ಧಿಕ್ಕಾರ ಧಿಕ್ಕಾರ. ದಲಿತ ನಾಯಕರನ್ನು ಬಂಧಿಸಿದ CS ನಾಡಗೌಡನಿಗೆ ಧಿಕ್ಕಾರ ಧಿಕ್ಕಾರ. ಜಾತಿವಾದಿ ತಾಯ್ಗಂಡ ನಾಡಗೌಡನಿಗೆ ಧಿಕ್ಕಾರ ಧಿಕ್ಕಾರ. ಸದಾ ಒಂದಿಲ್ಲ ಒಂದು ವಿಷಯ ಇಟ್ಟುಕೊಂಡು ಹೋರಾಟದ ಮುಂಚೂಣಿಯಲ್ಲಿರುತ್ತಿದ್ದ ಆ ಮುಖಂಡರು ಇತ್ತೀಚೆಗೆ ಅಂಬೇಡ್ಕರ್ ಮೂರ್ತಿ ವಿಷಯದಲ್ಲೇ ತೀರುವ ಆಕ್ರೋಶದ ಜ್ವಾಲೆಯನ್ನು ಹೊರಹಾಕುತ್ತಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಅವಮಾನ, PLD ಬ್ಯಾಂಕ್ನಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯ, ಹೀಗೆ ಅವರ ಸ್ವತಃ ಊರಿನಲ್ಲಿಯೇ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಅರ್ಧಂಬರ್ಧ ಆಗಿರುವುದಕ್ಕೆ ಅಸಮಾಧಾನಗೊಂಡಿರುವ ಮುಖಂಡರು ಶಾಸಕರು ಮತ್ತು ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಕೈಗೊಳ್ಳುವ ನಿರ್ಧಾರಕ್ಕೆ ಮುಂದಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ. ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದ CS ನಾಡಗೌಡನಿಗೆ ಧಿಕ್ಕಾರ ಧಿಕ್ಕಾರ. ಹೌದು, ಇತ್ತೀಚೆಗೆ ಮುದ್ದೇಬಿಹಾಳದಲ್ಲಿ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ವಿಚಾರ ಭಾರಿ ಸದ್ದು ಮಾಡುತ್ತಿದೆ. ವಿವಿಧ ದಲಿತ ಪರ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಶಾಸಕರು ಮತ್ತು ಸರ್ಕಾರದ ಗಮನ ಸೆಳೆಯುತ್ತಾನೆ ಇದ್ದಾರೆ. ಆದರೂ ಇವರ ಕೂಗಿಗೆ ಯಾರು ಕಿವಿಗೊಡದಿರುವುದಕ್ಕೆ ಆಕ್ರೋಶಗೊಂಡ ಮುಖಂಡರು ಶಾಸಕರ ವಿರುದ್ಧ ಧಿಕ್ಕಾರದ ಬೆಂಕಿಯ ಜ್ವಾಲೆ ಉಗುಳಲು ಸಜ್ಜಾಗುತ್ತಿದ್ದಾರೆ ಎನ್ನಲಾಗಿದೆ. ನಿಮ್ಗೆ ಅಧಿಕಾರದ ಮಗ ಏನಿದೆ ಮುಖ್ಯಮಂತ್ರಿಗಳೇ, ಮಾನ್ಯ ಶಾಸಕರೇ? ಮುದ್ದೇಬಿಹಾಳ್, ನಾಲ್ತ್ವಾಡ್, ತಾಳಿಕೋಟ್ನಲ್ಲಿ ಅಂಬೇಡ್ಕರ್ ಮೂರ್ತಿ ಹಾಗೂ ಬಸವೇಶ್ವರ ಮೂರ್ತಿ ಸೇರಿದಂತೆ ಒಟ್ಟು 4 ಮೂರ್ತಿಗಳನ್ನು ಈ 3 ನಗರಗಳಲ್ಲಿ ಅನಾವರಣವಾಗಬೇಕಿದೆ. ಆಲ್ರೆಡಿ ಈಗಾಗಲೇ ಹಿಂದಿನ ಶಾಸಕರು ಕೆಲವು ನಗರಗಳಲ್ಲಿ ಈ ಮೂರ್ತಿಗಳನ್ನು ಅನಾವರಣಗೊಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ಅಂಬೇಡ್ಕರ್ ಮೂರ್ತಿ ಸೇರಿದಂತೆ ಅಂಬೇಡ್ಕರ್ ವೃತ್ತ ಕಾಮಗಾರಿ ಅಲ್ಪ ಸ್ವಲ್ಪ ಉಳಿದಿದ್ದು ಅದನ್ನು ಕೂಡಲೇ ಶಾಸಕರು ಅಪ್ಪಾಜಿ ನಾಡಗೌಡರು ಮುಂದಾಳತ್ವ ವಹಿಸಿ ಅಂಬೇಡ್ಕರ್ ವೃತ್ತ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ದಲಿತ ಪರ ಮುಖಂಡರು ಆಗ್ರಹಿಸುತ್ತಿದ್ದಾರೆ. ಆದರೆ ಕಾಮಗಾರಿ ನಡೆಯುವ ಲಕ್ಷಣಗಳು ಕಾಣುತ್ತಿಲ್ಲ. ಜೊತೆಗೆ ರಾಜಕೀಯ ದುರುದ್ದೇಶದಿಂದ ಅಂಬೇಡ್ಕರ್ ಮೂರ್ತಿಗಳ ಕಾಮಗಾರಿಯನ್ನು ನಡೆಯುತ್ತಿಲ್ಲ ಎಂದು ಕೆಲವು ಮುಖಂಡರು ಶಾಸಕರು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಾವು ಅದಕ್ಕಿಂತ ಮೊಟ್ಟ ಮೊದಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ಗಮನಕ್ಕೆ. ಏನಂತ, ನಮ್ಮದು ಈ ಕಾಮಗಾರಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕಾಮಗಾರಿಯನ್ನ ಪೂರ್ಣಗೊಳಿಸ್ರಿ, ನಮ್ಮದು ಬೇಡಿಕೆಗಳು ಹಿಂಗಿದೆ ಅಂತ ತಿಳ್ಕೊಂಡು ಸರ್ಕಾರ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದೆ. ಅದಾಗಿ ಕೂಡ ಯಾರು ಕೇರೆ ಅನ್ನಿಲ್ಲ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಗೆ ಬೇಕು, ಹೆಸರಿಗೆ ಹೇಳಕ್ಕೆ ಬೇಕು, ಎಲ್ಲದಕ್ಕೂ ಬೇಕು. ಆದರೆ ಅವರು ಮೂರ್ತಿಯ ಕಾಮಗಾರಿ ಮಾಡಬೇಕಾದ್ರೆ ಬೇಡ. ಇನ್ನು ನಾಡಿನ ದೊರೆ CM ಸಿದ್ದರಾಮಯ್ಯ ಅವರು ಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಹಮ್ಮಿಕೊಂಡಿದ್ದ 227 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳ ಪೈಕಿ ಕೇವಲ 98 ಕೋಟಿ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ನೀಡಿ ಹೋದರು. ಆದರೆ ನಗರದಲ್ಲಿ ಅಂಬೇಡ್ಕರ್ ಮೂರ್ತಿ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ವಿವಿಧ ದಲಿತ ಮುಖಂಡರು ಅಸಮಾಧಾನಗೊಂಡಿದ್ದಾರೆ. ಕಾಮಗಾರಿಯನ್ನು ಪೂರ್ಣಗೊಳಿಸಿ ಎಂದು ದಲಿತ ಮುಖಂಡರು ಶಾಸಕರನ್ನು ಆಗ್ರಹಿಸಿದರು. ಆದರೆ ಶಾಸಕರು ಕೂಡ ಇದಕ್ಕೆ ಸೊಪ್ಪು ಹಾಕದಕ್ಕೆ ವಿವಿಧ ದಲಿತ ಪರ ಮುಖಂಡರು ಅಲ್ಲಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ ಅಪ್ಪಾಜಿ ನಾಡಗೌಡರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗುತ್ತಿದ್ದಾರೆ ಎನ್ನಲಾಗಿದೆ. ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಂಡು ಏನು ಇವತ್ತು ಅಪೂರ್ಣ ಕಾಮಗಾರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಮಗಾರಿ ಅಪ್ಪಿಕೊಂಡಿದೆ, ಅದ್ರ ಬಗ್ಗೆ ತೀಕ್ಷ್ಣವಾಗಿ ನೀವುಗಳು ನಮ್ಮ ಕರೆಸಿ ಆ ಸಂಬಂಧಪಟ್ಟಂತ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಅಂದ್ರೆ 25ನೇ ತಾರೀಕಿನ ಒಳಗಡೆ ಮುದ್ದೇಬಿಹಾಳ್ ತಾಲೂಕು ಇಡೀ ಮುದ್ದೇಬಿಹಾಳ್ ಪಟ್ಟಣವನ್ನ ಬಂದ್ ಕರೆಗೆ ನಾವು ಅಂದಿನ ದಿನವನ್ನ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತಿದೆ. ಇನ್ನು ಶಾಸಕರು ಕಾಳಜಿ ವಹಿಸದೆ ಹೋದರೆ CM ಸಿದ್ದರಾಮಯ್ಯ ಆಗಮನದ ವೇಳೆ ಕಪ್ಪು ಬಾವುಟ ಪ್ರದರ್ಶಿಸುವುದಾಗಿ ದಲಿತ ಪರ ಮುಖಂಡರು ಎಚ್ಚರಿಕೆ ಕೂಡ ನೀಡಿದರು. ಆದರೂ ಶಾಸಕರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರು ಕಿವಿಗೊಡದಿರುವುದರಿಂದ ಹಕ್ಕೊತ್ತಾಯಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡಿ ನಮ್ಮನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ನಮ್ಮನ್ನು ಕಾರ್ಯಕ್ರಮದಿಂದ ದೂರಿಟ್ಟಿದ್ದಾರೆ ಎಂದು ದಲಿತ ಮುಖಂಡ ಸಿದ್ದಾಪುರ ಪೂಜಾರಿ ಅವರು ಆರೋಪಿಸಿದ್ದಾರೆ. ಅವತ್ತಿನ ಪ್ರೆಸ್ ಮೀಟ್ ಮಾಡಿದಾಗ ಪತ್ರಿಕಾಗೋಷ್ಠಿ ಕರೆದಾಗ ಆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಾಲಾವಕಾಶ ಕೊಟ್ಟಿದ್ದೆವು. ಇಂದಿಷ್ಟು ದಿನಗಳು ನೀವು ಕಾಲಾವಕಾಶ ತಗೊಳ್ರಿ. ಆ ಕಾಲಾವಕಾಶ ತಗೊಂಡಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ನಮ್ಮ ಕಾರ್ಯರೂಪಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಬರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಧರಿಸ್ತೇವೆ ಅಂತ ಕಪ್ಪು ಬಾವುಟ ಹಾರಿಸ್ತೇವೆ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಹೇಳಿದ್ದೇವೆ. ಆದರೆ ನಿನ್ನೆ ರಾತ್ರಿ ಅಂದರೆ 11:30ಗೆ ಸ್ಥಳೀಯ ಶಾಸಕರು CS ನಾಡಗೌಡರವರು ದಲಿತ ವಿರೋಧಿ ನೀತಿ ಅನುಸರಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ರಾಷ್ಟ್ರಕ್ಕೆ ಮಹಾನ್ ವ್ಯಕ್ತಿ, ಅವ್ರು ಇವತ್ತು ಹಾಕಿಕೊಟ್ಟಂತ ಮಾರ್ಗದರ್ಶನದ ಅಡಿಯಲ್ಲಿ ಒಬ್ಬರು ಶಾಸಕರಾಗಿರಿ. ನಮಗೆ ರಾಜಕೀಯ ಬೇಡ, ನಾವು ಪ್ರತಿದಿನ ಇದನ್ನೇ ಹೇಳ್ಕೊತಾ ಇದ್ದೇವೆ. ಆದರೆ ನಮಗೆ ಇವತ್ತೇನು ಮನುಷ್ಯನವಾಗಿದೆ ಅಂತ ಕೇಳಿದ್ರೆ ನೀವುಗಳು
ನಮ್ಮನ್ನು ಕರೆದು ಕನಿಷ್ಠ ಪಕ್ಷ ವಿಚಾರಣೆ ಒಳಪಡಿಸಬೇಕಾಗಿತ್ತು, ಏನಾಗಿದೆ ಏನಿಲ್ಲ ಅಂತಕ್ಕಂಥದ್ದನ್ನ. ಆದರೆ ನೀವು ಆ ಕೆಲಸ ಮಾಡಲಿಲ್ಲ. ಪೊಲೀಸ್ ಇಲಾಖೆಯವ್ರನ್ನ ಚೂ ಬಿಟ್ಟು ನಮ್ಮನ್ನು ಬಂಧನಕ್ಕೆ ನೀವು ಏನದ ನಿನ್ನೆ ಆ ಕೆಲಸ ಮಾಡಿದಿರಿ. ನಾವೇನು ಅಂಜುವುದಿಲ್ಲ, ನಮಗೆ ಬಂಧನ ಆಗಿದೆ, ನಾವು ಬಂದಿದ್ದೇವೆ. ಇನ್ನು ಮುಂದೆ ನಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ, ನಮಗೆ ನ್ಯಾಯ ಸಿಗದೇ ಇದ್ರೆ ಇನ್ನು ಬೀದಿಗಿಳಿದು ಸ್ಥಳೀಯ ಶಾಸಕರ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಮುನ್ನ ಆ ರಾತ್ರಿ ಇವರ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲು ಮನವೊಲಿಸುವ ಕೆಲಸ ನಡೆಯಿತು. ಆದರೂ ಇದಕ್ಕೂ ಬಗ್ಗದ ದಲಿತ ಮುಖಂಡರು ನಮ್ಮ ಬೇಡಿಕೆ ಈಡೇರಿದ್ದರೆ ನಾವು ಕಪ್ಪ ಬಾವುಟ ಮಾಡದೇ ಮಾಡ್ತೀವಿ ಎಂದು ನಿರ್ಧಾರಕ್ಕೆ ಬಂದರು. ಆಗ ಪೊಲೀಸರು ಇವರನ್ನು ವಶಕ್ಕೆ ಪಡೆದು ಸಮಾವೇಶದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಯಶಸ್ವಿಗೊಳಿಸಿದರು. ಬಳಿಕ ಇವರನ್ನು ಸಂಜೆ ಹೊತ್ತಿಗೆ ರಿಲೀಸ್ ಮಾಡಿದರು ಎನ್ನಲಾಗಿದೆ. ನಮ್ಮನ್ನು ಅರೆಸ್ಟ್ ಮಾಡಿಸಿ ಗೌಪ್ಯ ಸ್ಥಳದಲ್ಲಿ ಇಟ್ಟು ನಮಗೆ ಇವತ್ತು CM ಹೋದ ನಂತರ ಇವತ್ತಿಗೆ ಕರ್ಕೊಂಡ್ಬರ್ತಾರೆ. ಯಾಕಂತ ಕೇಳಿದರೆ ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಕೇಳಿದ್ವಿ. ನಮ್ಮ ಮನೆ ಕೇಳಿದ್ದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಪೂರ್ಣಗೊಳಿಸ್ರಿ ಅಂತೇಳಿ ನಾವು ಕೇಳಿದ್ವಿ ಹೊರತು ನಮ್ಮ ಮನೆಗೆ ಕೇಳಿದ್ರಿ, ನಮ್ಮ ಜನಾಂಗಕ್ಕೆ ಕೇಳಿಲ್ಲ. ನಾವು ನಮ್ಮನ್ನು ಈ ರೀತಿ ಜಾತಿ ಬಿಸಿಬೀಜ ಎಷ್ಟು ಬಿತ್ತಾ ಇದ್ದೀರಿ ನೋಡ್ರಿ. ನೀವು ಮಾಡ್ತಕ್ಕಂಥದ್ದು ಭಾಳ ಅನ್ಯಾಯ. ನಿಮ್ಮ ವಿರುದ್ಧ ಇನ್ನು ಮುಂದೆ ಮುದ್ದೆ ಬಾಳದಾಳಿಗೆ ಹೆಜ್ಜೆಗೂ ನಿಮ್ಮನ್ನ ನಾವು ಕಪ್ಪು ಬಾವುಟ ಹಾರಿಸ್ತೀವಿ, ಧಿಕ್ಕಾರನು ಕೂಗ್ತೀವಿ ಅನ್ನುವಂಥ ಹೇಳಿಕೆಯನ್ನು ನಾನು ಇವತ್ತು ಕೊಳ್ಳಕ್ಕೆ ಇಚ್ಛಪಡ್ತೀನಿ. ಆದರೂ ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಇವರು ಈಗ ಮತ್ತೆ ಶಾಸಕರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗುತ್ತಾರೆ. ಒಟ್ಟಿನಲ್ಲಿ ಮುದ್ದೇಬಿಹಾಳದಲ್ಲಿ ಅಂಬೇಡ್ಕರ್ ಮೂರ್ತಿ ವಿಚಾರ ಮಾತ್ರ ದಿನೇ ದಿನೇ ತೀರುವ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಅಂಬೇಡ್ಕರ್ ಮೂರ್ತಿ ಹೋರಾಟ ತೀವ್ರವಾಗುತ್ತಾ ಎಂಬ ಮಾತುಗಳು ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.